ಈ ರುಚಿಕರವಾದ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಮೈಕೈ ನೋವು, ಅದರಲ್ಲೂ ಮೊಣಕಾಲು ನೋವು, ಬೆನ್ನು ನೋವು ಇದೆಲ್ಲ ಏಕ್ದಮ್ ಕಡಿಮೆ ಆಗ್ತದ್ರಿ. ಅದರಲ್ಲೂ ಬಾಣಂತಿಯರಿಗಂತೂ ಒಂದು ವಾರ ಇದೇ ಒಂದು ಆಳ್ವಿ ಪಾಯಸನ ಮಾಡಿಕೊಡ್ತಾರೆ ಬೆಲ್ಲ ಹಾಕಿ. ಹಾಗಾಗಿ ಇವತ್ತು ಈ ಆಳ್ವಿ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತ. ಬನ್ನಿ. ಇವಾಗ ನೋಡಿ, ಆಳ್ವಿ ಈ ಥರ ಇರ್ತಾವ್ರಿ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆನೂ ಸಿಗ್ತಾವ್ರಿ ಇವು. ಇವನ್ ತಂದು ಸರಿಯಾಗಿ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸರಿಯಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಇಡ್ತಾ ಇದ್ದೀನಿ ರೀ. ಈ ರೀತಿ ನೆನೆಯೋದ್ರಿಂದ ಬೇಗ ಕುದಿತಾವು ಅಂಥೇಳಿ, ಜಲ್ದಿನ ಇವು ಕುದಿತಾವು ಅಂಥೇಳಿ ನಾನು ಅರ್ಧ ಗಂಟೆ ಮೊದಲೇ ಇದನ್ನು ನೆನೆಯಕ್ಕೆ ಇಡ್ತಾ ಇದ್ದೀನಿ ರೀ. ಇವಾಗ ನೋಡಿ, ಆಳ್ವಿ ಕಾಳು ನೀರಾಗ ನೆಂದು ದಪ್ಪಾಗ್ಯಾವ್ರಿ. ಈ ರೀತಿ ಆಳ್ವಿ ಕಾಳು ನೆಂದು ದಪ್ಪಾಗಿದ್ವು ಅಂತಂದ್ರೆ ಕುದಿಸಿದ್ರೆ ಜಲ್ದಿನ ಕುದಿತಾವ್ರಿ. ಹಾಗಾಗಿ ಇವನ್ನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಇಟ್ಟಿದ್ದೆ. ಇವಾಗ ಸಾಸ್ ಪ್ಯಾನ್ಗೆ 2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಕುದಿ ಬಂದ ನಂತರ ನೆನೆಸಿಟ್ಟಿರುವಂಥ ಆಳ್ವಿ ಹಾಕ್ತಾ ಇದ್ದೀನಿ. ಈ ಆಳ್ವಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಂಗೆ ಕಲಿಸ್ಕೊತ ಇರಬೇಕು, ಕೈಯಾಡಿಸ್ಕೊತ ಇರಬೇಕು. ಈ ರೀತಿ ಕೈಯಾಡಿಸೋದ್ರಿಂದ ಕಾಳು ಎಲ್ಲಿ ಹತ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ ಅಂಥೇಳಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದು ಒಂದು ಕುದಿ ಬಂದ ನಂತರ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗನೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಈ ಬೆಲ್ಲ ಹಾಕಿ ಸರಿಯಾಗಿ ಇದನ್ನು ಕೈಯಾಡಿಸ್ಕೊತ ಇರಬೇಕು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಇದನ್ನು ಸರಿಯಾಗಿ ಕುದಿಸ್ಕೋಬೇಕು. ಇದನ್ನು ಕುದ್ದಷ್ಟು ಚಲೋ ರೀ ಇದು. ಹಾಗಾಗಿ 10 ನಿಮಿಷ ಇದನ್ನು ಸರಿಯಾಗಿ ಕುದಿಸ್ಕೋಬೇಕು. ಈಗ ನೋಡಿ, 10 ನಿಮಿಷ ಇದನ್ನು ಸರಿಯಾಗಿ ಕುದಿಸ್ಕೊಂಡಿನಿ. ಇವಾಗ ಎಲ್ಲ ಕಾಳುಗಳು ಸರಿಯಾಗಿ ಕುದ್ದಾವ. ಈಗ 10 ನಿಮಿಷ ಬೆಲ್ಲ ಹಾಕಿ ಕುದಿಸಿದ್ದೀನಿ. ಈಗ ನಂತರ ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಸರಿಯಾಗಿ ಒಂದು ನಿಮಿಷ ಸರಿಯಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ಈಗ 1 ನಿಮಿಷ ಇದನ್ನು ಸರಿಯಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಆಳ್ವಿ ಪಾಯಸ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬಿಸಿ ಬಿಸಿದೇ ಕುಡಿಬೇಕ್ರಿ. ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಮೈಕೈ ನೋವಿಗೆ, ಮಂಡಿ ನೋವಿಗೂ, ಮೊಣಕಾಲು ನೋವಿಗೂ ಭಾಳ ಒಳ್ಳೆಯದಿದು. ಇವಾಗ ಇದ್ರ ಜೊತೆಗೆ ಹಾಲು ಹಾಕ್ಕೊಂಡು ಕೂಡ ಕುಡಿಬೋದು ಇದನ್ನು. ಇಲ್ಲ ನಿಮ್ಗೆ ಹಾಲು ಇವಲ್ಲ ಅಂತಂದ್ರೆ ಹಾಗೆ ಆದ್ರೂ ಕುಡಿಬೋದು. ಇದು ಎಲ್ಲದಕ್ಕೂ ರುಚಿಯಾಗಿರ್ತದಿದು. ಈ ರೀತಿ ನೀವು ಒಂದ್ಸಲ ಆಳ್ವಿ ಪಾಯಸ ಮಾಡ್ಕೊಂಡು ಕುಡೀರಿ. ವಾರಕ್ಕೊಂದ್ಸಲ ಕುಡಿಯೋದ್ರಿಂದ ಇದು ಮೈಕೈ ನೋವು, ಮೊಣಕಾಲು ನೋವು ಎಲ್ಲ ಕಡಿಮೆ ಆಗ್ತದ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ನಾಳೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ್ರಿ. ಎಲ್ರಿಗೂ ನಮಸ್ಕಾರ ರೀ.